ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಹಾಗೆ ರೋಡ್ ಸೈಡ್ ಅಲ್ಲಿ ಕಾರ್ ನಿಲ್ಸ್ಕೊಂಡು ಕಿಶನ್ ವೇಟ್ ಮಾಡ್ತಾ ಇರ್ತಾನೆ. ಪೂಜೆ ಇನ್ನ ಬಂದೇ ಇಲ್ವಲ್ಲ, ಸರಿ ಏನಕ್ಕೂ ಇರ್ಲಿ ಅಂತ ಒಂದ್ ಫೋನ್ ಮಾಡಿ ನೋಡ್ತೀನಿ ಅಂತ ಕಿಶನ್ ಫೋನ್ ಮಾಡಕ್ಕಂತ ಹೋಗ್ತಾನೆ. ಆಗ ಪೂಜೆ ಅಲ್ಲಿಗೆ, ಕಿಶನ್ ನಾನ್ ಬಂದ್ಬಿಟ್ಟಿದೀನಿ, ನನ್ಗೇನೆ ನೀನು ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ವಾ ಅಂತ. ಆಗ ಪೂಜಾ ಬಂದ್ಬಿಟ್ಟು ಕೇಳ್ತಿರ್ಬೇಕಾದ್ರೆ ಆಗ ಬಂದಿರೋ ಪೂಜಾನ ಕಿಶನ್ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟು, ನೋಡ್ ಪೂಜಾ, ನಾನು ಎಲ್ಲದನ್ನು ಕೂಡ ಸರಿ ಮಾಡ್ತೀನಿ, ನೀನೇನನ್ನು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ, ನಮ್ಮಿಬ್ರನ್ನ ಯಾರನ್ನು ಬೇರೆ ಮಾಡಕ್ ಆಗಲ್ಲ, ಇನ್ ಮುಂದೆ ಲೈಫ್ ಅಲ್ಲಿ ನಾವಿಬ್ರು ಚೆನ್ನಾಗೇನೆ ಇರ್ತೀವಿ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ, ನೋಡು ನನ್ಗಿವಾಗ ಆ ಟೆನ್ಷನ್ ಯಾವ್ದನ್ನು ಕೂಡ ಇಲ್ಲ ಅಂತ ಆಗ ಪೂಜಾ ಹೇಳ್ಬಿಡ್ತಾಳೆ. ಮೋಸ್ಟ್ಲಿ ಪಾಪ ನನ್ಗೆಲ್ಲಿ ಹರ್ಟ್ ಆಗುತ್ತಂತ ಇವಳು ಈ ತರ ಮಾತಾಡಿರ್ಬೇಕು ಅಂತ ಆಗ ಕಿಶನ್ ಮನ್ಸೊಳಗಡೆನೆ ಯೋಚನೆ ಮಾಡ್ಕೊಂತ ಇದ್ರೆ, ಆಗ ಸರಿ ಇವತ್ತು ನಡಿ, ನಾನ್ ನಿನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು, ಇವತ್ತು ನಾನು ನೀನು ಇಬ್ರು ಜೊತೆಯಾಗಿನೇ ಫುಲ್ ಡೇ ಕಳಿಬೇಕು ಅಂತ ಆಗ ಕಿಶನ್ ಹೇಳ್ತಾ ಇರ್ಬೇಕಾದ್ರೆ, ಎಲ್ಲ ಹೋಗ್ತಾ ಇದೀವಿ ಅಂತ ಆಗ ಪೂಜಾ ಕೇಳ್ಬಿಡ್ತಾಳೆ. ನೋಡು ನಿನ್ಗೆನೆ ಗೊತ್ತಾಗುತ್ತೆ, ಬಾ ನಡಿ ಅಂತ ಆಗ ಇಬ್ರು ಹೊರಡಕ್ಕಂತ ರೆಡಿ ಆಗ್ತಾರೆ. ಸರಿ ಒಂದ್ ನಿಮಿಷ ನೀನ್ ಫೋನ್ ಕೊಡು ಅಂತ ಹೇಳ್ಬಿಟ್ಟು ಪೂಜನ್ ಫೋನ್ ತಗೊಂಡು ತನ್ನ ಫೋನನ್ನ ಮತ್ತೆ ಪೂಜಾ ಫೋನನ್ನ ಇಬ್ರು ಫೋನನ್ನು ಹಾಗೆ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ ಕಿಶನ್. ಆಗ ಪೂಜಾ ಮಾತ್ರ, ಕಿಶನ್ ಏನಾಗಿದೆ ನಿನ್ಗೆ, ಫೋನ್ ಎಲ್ಲ ಯಾಕೆ ನೀನು ಸ್ವಿಚ್ ಆಫ್ ಮಾಡ್ತಿದ್ಯಾ, ಅದು ಅಲ್ಲದೆ ನಾನು ಮನೇಲಿ ಬೇರೆ ಭಾಗ್ಯಕ್ಕನಿಗೆ ಹೇಳ್ಬಿಟ್ಟು ಬಂದಿಲ್ಲ ಅಂತ ಪೂಜಾ ಹೇಳಿದ ತಕ್ಷಣ, ಯಾಕೆ ನಿನ್ಗೆ ನಂಬಿಕೆ ಇಲ್ವಾ, ಇವತ್ತು ಫುಲ್ ಡೇ ನಾವಿಬ್ರು ಜೊತೆಗಿರ್ಬೇಕು, ಅದಕ್ಕಾಗಿನೇ ನಮ್ಮಿಬ್ರನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ನಾನು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿರೋದು ಅಂತ ಆಗ ಕಿಶನ್ ಹೇಳಿದ ತಕ್ಷಣ, ಏನ್ ಕಿಶನ್, ನನ್ಗೆ ನಿನ್ ಮೇಲೆ ನಂಬಿಕೆ ಇರೋದಕ್ ತಾನೇ ನಾನ್ ಇಲ್ಲಿಗ್ ಬಂದಿರೋದು ಅಂತ ಆಗ ಪೂಜಾ ಹೇಳ್ತಾಳೆ. ಸರಿ ಆಯ್ತಾಯ್ತು ನಡಿ, ಇವಾಗ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೋ ಅಂತ ಆಗ ಕಿಶನ್ ಹೇಳಿದ ತಕ್ಷಣ, ಅಲ್ಲ ಕಿಶನ್, ಅಟ್ಲೀಸ್ಟ್ ನಾವಿಬ್ರು ಎಲ್ಲಿಗೆ ಹೋಗ್ತಿದೀವ ಅಂತನಾದ್ರೂ ನೀನ್ ಹೇಳು ಅಂತ ಆಗ ಪೂಜಾ ಕೇಳಿದ ತಕ್ಷಣ, ಅದು ಸರ್ಪ್ರೈಸ್, ಮುಂದೆ ನಿನ್ಗೆ ಗೊತ್ತಾಗುತ್ತೆ ಬಾ ಅಂತ ಹೇಳ್ಬಿಟ್ಟು ಕಾರನ್ನ ಓಪನ್ ಮಾಡಿ ಪೂಜಾನ ಕರ್ಕೊಂಡೋಗಿ ಕಾರ್ ಒಳಗಡೆ ಕೂರಿಸ್ಬಿಟ್ಟು, ಹಾಗೆ ಇವನ್ ಮಾತ್ರ ಹೊರಗಡೆ ನಿಂತ್ಕೊಂಡು, ಸಾರಿ ಪೂಜಾ, ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇದನ್ನ ಬಿಟ್ಬಿಟ್ಟು ನನ್ಗೆ ಬೇರೆ ದಾರಿನೇ ಇಲ್ಲ, ಇವತ್ ನಾನು ಮತ್ತೆ ನೀನು ಮದ್ವೆ ಆಗ್ತಾ ಇದೀವಿ, ಇದನ್ನ ಮುಂಚೆನೆ ನಾನ್ ನಿನ್ಗೆ ಹೇಳ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ನಾನ್ ಇದನ್ನೆಲ್ಲ ನಿನ್ಗೆ ಹೇಳೋ ಸ್ಥಿತಿಯಲ್ಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ತಾನೂ ಕೂಡ ಕಾರನ್ನ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇಬ್ರು. Sir, you will love the view from the house. ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ಪೂಜಾ ಪೂಜಾ ಅಂತ ಕರ್ಕೊಂಡು ಹಾಗೆ ಮೇಲ್ಗಡೆ ಬಂದಿರ್ತಾಳೆ. ಆಗ ಮಕ್ಳು ಇಬ್ರು ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಮಕ್ಕಳ್ರ, ಪೂಜಾ ಚಿಕ್ಕಿನ ಎಲ್ಲಾದ್ರೂ ನೋಡಿದ್ರ ಅಂತ ಆಗ ಗುಂಡಣ್ಣ ಮತ್ತೆ ಹಾಗೆ ತನ್ವಿ ಹತ್ರ ಕೇಳಿದ ತಕ್ಷಣ, ಇರು ಒಂದ್ ನಿಮಿಷ ಅಮ್ಮ ಅಂತ ಹೇಳ್ಕೊಂಡು ಇಬ್ರುನು ತಮ್ ಪಾಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು, ಅಮ್ಮ ಇಲ್ಲಮ್ಮ, ನಮ್ ಪಾಕೆಟ್ ಅಲ್ಲಿ ಪೂಜಾ ಚಿಕ್ಕಿ ಇಲ್ಲ ಅಂತ ಆಗ ಮಕ್ಳಿಬ್ರು ತಮಾಷೆ ಮಾಡ್ತಿರ್ಬೇಕಾದ್ರೆ ಆಗ ಭಾಗ್ಯ ಮಕ್ಕಳು ಕಿವಿ ಇಬ್ರುನು ಕೂಡ ಹಿಂಡ್ ಬಿಡ್ತಾಳೆ. ಏನು ಪೂಜಾ ಚಿಕ್ಕಿ ನಿಮ್ ಪಾಕೆಟ್ ಅಲ್ಲಿ ಇಲ್ವಾ ಅಂತ ಆಗ ಕಿವಿನ ಚಂದಾಗಿ ಹಿಂಡ್ ಬಿಡ್ತಾಳೆ ಭಾಗ್ಯ. ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಸುಂದ್ರಿನೂ ಕೂಡ ಬಂದ್ಬಿಡ್ತಾಳೆ. ಸುಂದ್ರಕ್ಕ ಒಂದ್ ನಿಮಿಷ, ನಾನು ಅಪ್ಪ ಮದ್ವೆಗೆ ಒಪ್ಕೊಂಡ್ ಬಿಟ್ಟಿದಾರಲ್ಲ, ಹಾಗಾಗಿ ಈ ವಿಷಯನ ನಾನು ಪೂಜನಿಗೆ ಹೇಳ್ಬಿಟ್ಟು ಅವಳ ಮುಖದಲ್ಲಿ ಏನ್ ಎಕ್ಸ್ಪ್ರೆಷನ್ ಬರುತ್ತಂತ ನಾನು ಅದನ್ನ ನೋಡ್ಬೇಕು, ಅವಾಗಿಂದ ಪೂಜನ್ ಕರಿತಾ ಇದ್ದೀನಿ, ಅವಳು ಎಲ್ಲಿದ್ದಾಳೆ ಅಂತ ಆಗ ಭಾಗ್ಯ ಕೇಳಿದ ತಕ್ಷಣ, ಏನ್ ಭಾಗ್ಯ, ನೀನು ಪೂಜಾ ನಿನ್ಗೆ ಕಾಲ್ ಮಾಡಿಲ್ವಾ, ಅವಾಗ್ಲೇನೆ ಅವಳು ಕಿಶನ್ ನ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಟೋಗ್ಬಿಟ್ಟಿದ್ದಾಳೆ, ಈ ವಿಷಯ ಏನಾದ್ರೂ ಅಪ್ಪನಿಗೆ ಗೊತ್ತಾದ್ರೆ ಬೈತಾರಂತ ಅವಳು ಹಿತ್ಲು ಬಾಗ್ಲಿಂದ ಹೋಗ್ಬಿಟ್ಟಿದ್ದಾಳೆ ಅಂತ ಸುಂದ್ರಿ ಹೇಳಿದ ತಕ್ಷಣ, ಏನು ಅವಳು ಕಿಶನ್ ನ ಮೀಟ್ ಮಾಡೋಕೋಸ್ಕರ ಬ್ಯಾಕ್ ಡೋರ್ ಇಂದ ಹೋಗಿದ್ದಾಳ, ಅಲ್ಲ ನನ್ಗೆ ಅವಳು ಹೇಳ್ಬಿಟ್ಟು ಹೋಗೇ ಇಲ್ವಲ್ಲ ಅಂತ ಆಗ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಆದಿ ಮಾತ್ರ ತುಂಬಾನೇ ಟೆನ್ಷನ್ ಅಲ್ಲಿ ರೂಮಿಗೆ ಬಂದ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಆಚೆ ನೋಡ್ತಾ ಇರ್ಬೇಕಾದ್ರೆ ಬೆಡ್ ಮೇಲೆ ಒಂದು ಲೆಟರ್ ಇದ್ದಿರುತ್ತೆ. ಅದನ್ನ ನೋಡ್ಬಿಟ್ಟು, ಲೆಟರ್ ಇದ್ಯಾರು ಇಲ್ಲಿಟ್ಟಿರೋದು ಅಂತ ಹೇಳ್ಬಿಟ್ಟು ಆ ಲೆಟರ್ ಅನ್ನ ಓಪನ್ ಮಾಡ್ತಾರೆ. ಅದರಲ್ಲಿ, ಹಾಯ್ ಅಣ್ಣ, ನಾನು ಭಾಗ್ಯ ಮತ್ತೆ ಪೂಜಾ ಅವರಿಬ್ರು ಹೇಗಂತ ನಾನು ಅರ್ಥ ಮಾಡ್ಸೋಕಂತ ನಿಮ್ಗೆಲ್ಲ ತುಂಬಾನೇ ಟ್ರೈ ಮಾಡಿದೆ, ಆದ್ರೆ ನೀವ್ ಯಾರನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರೇನೆ ಇಲ್ಲ, ಹಾಗಂತ ನಾನು ಪೂಜಾನ ಬಿಟ್ಬಿಟ್ಟು ನಾನು ಒಬ್ಬಂಟಿಯಾಗಿ ಬದುಕೋಕು ಸಾಧ್ಯನೇ ಇಲ್ಲ, ಹಾಗಾಗಿ ನಾನು ಮತ್ತೆ ಪೂಜಾ ಇವತ್ತು ಮದ್ವೆ ಆಗ್ತಾ ಇದೀವಣ್ಣ ಅಂತ ಕಿಶನ್ ಲೆಟರ್ ಅಲ್ಲಿ ಬರ್ದಿರ್ತಾನೆ. ಅದನ್ನ ಓದ್ಬಿಟ್ಟು ಆದಿ ಅಂತೂ ತುಂಬಾನೇ ಶಾಕ್ ಆಗ್ತಾನೆ. ಇನ್ನ ಒಂದ್ ಕಡೆ ಕಿಶನ್ ಮಾತ್ರ ಕಾರನ್ ತಗೊಂಡೋಗಿ ಒಂದು ಬಟ್ಟೆ ಅಂಗಡಿ ಮುಂದ್ಗಡೆ ನಿಲ್ಲಿಸ್ಬಿಡ್ತಾನೆ. ಇಡೀ ಪೂಜಾ, ನೋಡು ಇವತ್ತು ತುಂಬಾನೇ ವಿಶೇಷವಾಗಿರೋ ದಿನ, ಹಾಗಾಗಿ ನಾನ್ ನಿನ್ಗೆ ಇವತ್ತು ಬಟ್ಟೆ ಕೊಡ್ಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಆಗ ಕಿಶನ್ ಪೂಜನ್ ಹತ್ರ ಹೇಳಿದ ತಕ್ಷಣ, ಏನು ಇವತ್ ನೀನ್ ನನ್ಗೆ ಬಟ್ಟೆ ಕೊಡ್ಸ್ಬೇಕಾ, ಅದೇ ಏನ್ ವಿಶೇಷ ಅಂತ ಹೇಳು ಸ್ವಲ್ಪ ಅಂತ ಆಗ ಪೂಜಾ ಕೇಳ್ತಾ ಇರ್ಬೇಕಾದ್ರೆ, ನೀನು ನನ್ ಹುಡುಗಿ ಅನ್ನೋದೇ ವಿಶೇಷ, ಹಾಗಾಗಿ ನಾನ್ ನಿನ್ಗೆ ಬಟ್ಟೆ ಕೊಡಿಸ್ತಾ ಇರೋದು, ಅಥವಾ ಎಕ್ಸ್ಪ್ಲನೇಷನ್ ಇನ್ನ ಸಾಕ ಅಥವಾ ಇನ್ನ ಏನಾದ್ರೂ ಬೇಕಾ ಅಂತ ಕೇಳ್ತಾ ಇರ್ತಾನೆ ಕಿಶನ್. ಆಗ ಸರಿ ಬಾ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಬಟ್ಟೆ ಅಂಗಡಿ ಒಳಗಡೆ ಹೋಗ್ಬಿಟ್ಟು ಕಿಶನ್ ಮಾತ್ರ ಅಲ್ಲಿ ಇರೋರ್ ಹತ್ರ ಇವಳಿಗೆ ಒಂದು ಮದ್ವೆ ಹೆಣ್ಣಿನ ಸಾರಿ ತೋರಿಸಿ ಅಂತ ಕಿಶನ್ ಹೇಳ್ಬಿಡ್ತಾನೆ. ಆಗ ಪೂಜಾ ಅಂತೂ ಶಾಕ್ ಆಗ್ಬಿಟ್ಟು, ಏನ್ ಕಿಶನ್ ಬ್ರೈಡಲ್ ಸಾರಿನಾ ಅಂತ ಶಾಕ್ ಇಂದ ಕೇಳ್ತಾಳೆ.
ಅಣ್ಣ ಒಂದ್ ವೇಳೆ ನನ್ನ ಈ ಡಿಸಿಷನ್ ಇಂದ ನಿಮ್ಗೇನಾದ್ರೂ ಹರ್ಟ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಣ್ಣ ಅಂತ ಕಿಶನ್ ಬರ್ದಿರೋ ಲೆಟರ್ನೆಲ್ಲ ಹಾಗೆ ಪೂರ್ತಿಯಾಗಿ ಓದ್ಬಿಟ್ಟು, ಹಾಗಾದ್ರೆ ಅತ್ತೆ ಹತ್ರ ಇದನ್ನೆಲ್ಲ ನಾನು ಇವತ್ತಿಗೆನೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿರೋದು ಅವನು ಈ ಇಂಟೆನ್ಷನ್ ಇಟ್ಕೊಂಡ. ಓ ಗಾಡ್ ಕಿಶನ್, ನೀನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಆಗ ಆದಿ ಜೋರಾಗಿ ಕೂಗ್ತಾ ಇರ್ಬೇಕಾದ್ರೆ ಆಗ ಕನ್ನಿಕಾ ಅಲ್ಲಿಗೆ ಓಡ್ ಬಂದ್ಕೊಂಡು ಅಣ್ಣ ಏನಾಯ್ತು ಅಂತ ಆಗ ಕನ್ನಿಕಾ ಕೇಳ್ಬಿಡ್ತಾಳೆ. ಆಗ ಆದಿ ಕೈಯಲ್ಲಿರೋ ಲೆಟರ್ನ ಓದ್ಕೊಂಡು, ಹಾಗಾದ್ರೆ ಇವರಿಬ್ರು ಮದ್ವೆ ಆಗಕ್ಕೆ ಹೊರಟ್ಬಿಟ್ಟಿದಾರ. ಛೇ, ಇವನು ಮನೆ ಮಾನ ಮರ್ಯಾದೆ ತೆಗಿಯಕ್ಕಂತಾನೆ ಇವನು ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಛೇ, ಇವನಿಂದಾಗಿ ಇನ್ನ ಏನೇನಾಗುತ್ತೋ ಅಂತ ಕನ್ನಿಕನು ಕೂಡ ಬೈತಾನೆ ಇರ್ತಾಳೆ. ಇನ್ನ ಒಂದ್ ಕಡೆ ತಾಂಡವ್ ಮಾತ್ರ ಹಾಗೆ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಎಸ್, ಈ ಪ್ಲಾನ್ ಅಂತೂ ತುಂಬಾನೇ ಸಕ್ಸಸ್ ಆಗಿ ಚೆನ್ನಾಗಿನೇ ಬಂದ್ಬಿಟ್ಟಿದೆ. ಇದೇನಾದ್ರೂ ಪ್ಲಾನ್ ಏನಾದ್ರೂ ನಾನ್ ಅನ್ಕೊಂಡ ರೀತಿಯಾಗಿ ವರ್ಕೌಟ್ ಆಯ್ತಂತಂದ್ರೆ ಈ ತಾಂಡವ್ನ ಮುಂದೆ ಯಾರನ್ನು ಕೂಡ ಹಿಡಿಯೋಕೆನೆ ಆಗ್ತಾ ಇಲ್ಲ ಅಂತ ತಾಂಡವ್ ತುಂಬಾನೇ ಖುಷಿಯಲ್ಲಿ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಶ್ರೇಷ್ಠ ರೆಡಿ ಆಗ್ಬಿಟ್ಟು ಅಲ್ಲಿಗೆ ಬಂದ್ಬಿಡ್ತಾಳೆ. ಬಾಬಾ ಹನಿ, ನಾನು ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವಳನ್ನು ಹಾಗೆ ಸೋಫಾ ಮೇಲೆ ಕೂರಿಸ್ಕೊಂಡು, ನೋಡು ಈ ಪ್ಲಾನ್ ಹೇಗಿದೆ ಅಂತ ನೀನು ನೋಡ್ಬಿಟ್ಟು ಹೇಳು ಅಂತ ತಾನ್ ಮಾಡಿರೋದು ಹಾಗೆ ವರ್ಕ್ ಪ್ಲಾನ್ ಅನ್ನಲ್ಲ ಶ್ರೇಷ್ಠಗೆ ನೀನು ನೋಡಿದ ತಕ್ಷಣ ಎಸ್ ತಾಂಡೋ ಪ್ಲಾನ್ ಅಂತೂ ತುಂಬಾನೇ ಚೆನ್ನಾಗಿದೆ, ಅದು ಹ್ಯೂಜ್ ಆಗಿನೇ ತುಂಬಾ ದೊಡ್ಡ ಕ್ವಾಲಿಟಿಯಲ್ಲೇನೆ ತುಂಬಾನೇ ಚೆನ್ನಾಗಿ ಬಂದಿದೆ. ಆದ್ರೆ ನನ್ಗೆ ಒಂದೇ ಒಂದು ಚಿಕ್ಕ ಡೌಟ್ ಇದೆ ಅಂತ ಶ್ರೇಷ್ಠ ಕೇಳಿದ ತಕ್ಷಣ, ಏನು ನಿನ್ಗೆ ಡೌಟಾ, ಸರಿ ಅದೇನು ಅಂತ ಕೇಳು ಅಂತ ಆಗ ತಾಂಡವ್ ಹೇಳ್ಬಿಡ್ತಾನೆ. ಅಲ್ಲ, ಈ ಪ್ಲಾನ್ ಏನೋ ದೊಡ್ಡದಾಗಿದೆ, ಬಟ್ ಅದಕ್ಕೆ ಇನ್ವೆಸ್ಟ್ ಕೂಡ ನಾವು ತುಂಬಾ ದೊಡ್ಡದಾಗಿನೇ ಮಾಡ್ಬೇಕಾಗುತ್ತಲ್ವಾ, ಹಾಗಾಗಿ ನನ್ಗೆ ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಾ, ನನ್ಗೆ ಇದೇ ಸ್ವಲ್ಪ ಡೌಟ್ ಆಗ್ತಾ ಇದೆ ಅಂತ ಆಗ ಶ್ರೇಷ್ಠ ಹೇಳಿದ ತಕ್ಷಣ ತಾಂಡವ್ ಕೋಪ ಮಾಡ್ಕೊಂಡು ಮತ್ತೆ ಶುರು ಮಾಡ್ಬಿಟ್ಯಾ, ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀನು ಅಪಶಕುನ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಯಾ ಅಂತ ಆಗ ತಾಂಡವ್ ಬೈತಾ ಇರ್ಬೇಕಾದ್ರೆ, ಅಲ್ಲ ತಾಂಡವ್ ನನ್ಗೆ ಡೌಟ್ ಬಂತು, ನಾನು ಕೇಳ್ದೆ ಅಷ್ಟೇ, ಇದ್ರಲ್ಲಿ ಇವಾಗ ನೀನು ನನಗ್ ಬೈಯುವಂತದ್ ಏನಿದೆ ಅಂತ ಆಗ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ, ನೋಡು ಆಸ್ ಎ ವೈಫ್ ಆಗಿ ನೀನ್ ನನ್ಗೆ ಸಪೋರ್ಟ್ ಮಾಡ್ಬೇಕು, ಯಾವಾಗ್ಲೂ ನೀನು ಈ ತರ ಅಪಶಕುನ ಮಾತಾಡೋದಲ್ಲ. ನೋಡು ಈ ಪ್ಲಾನ್ ಅನ್ನ ನಾನು ಸಕ್ಸಸ್ ಮಾಡಿಯೇ ಮಾಡ್ತೀನಿ, ಇದಕ್ಕೆ ಒಬ್ಬ ಒಳ್ಳೆ ಇನ್ವೆಸ್ಟರ್ ಅನ್ನ ನಾನು ಹುಡುಕಿ ಈ ಪ್ಲಾನ್ ಅನ್ನ ಸಕ್ಸಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಾಂಡವ್ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಇನ್ನ ಒಂದ್ ಕಡೆ ಭಾಗ್ಯ ಮನೇಲಿ ಮಾತ್ರ ಪೂಜಾ ಕಾಣಿಸ್ತಾ ಇಲ್ಲ ಅಂತ ಎಲ್ರನ್ನು ಕೂಡ ಟೆನ್ಷನ್ ಆಗಿರ್ತಾರೆ. ಆಗ ಕುಸುಮ ಅವರು ಭಾಗ್ಯ ಹತ್ರ, ನೋಡಮ್ಮ ಭಾಗ್ಯ ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದೆಯಾ, ಅವಳ ಹತ್ರ ಹೇಗಿದ್ರು ಕೂಡ ಫೋನ್ ಇದೆಯಲ್ಲ, ನೀನೇ ಒಂದ್ ಫೋನ್ ಮಾಡ್ಬಿಟ್ಟು ನೋಡಮ್ಮ ಅಂತ ಆಗ ಕುಸುಮ ಅವ್ರು ಹೇಳಿದ ತಕ್ಷಣ ಸರಿ ಅತ್ತೆ ಅಂತ ಹೇಳ್ಕೊಂಡು ಭಾಗ್ಯ ಫೋನ್ ಮಾಡ್ತಾಳೆ. ಆದ್ರೆ ಫೋನ್ ಮಾತ್ರ ಸ್ವಿಚ್ ಆಫ್ ಅಂತ ಬರ್ತಾನೆ ಇರುತ್ತೆ. ಅತ್ತೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಸುನಂದ ಮಾತ್ರ ತುಂಬಾನೇ ಗಾಬರಿ ಆಗ್ತಾ ಇರ್ತಾರೆ. ಆಗ ಧರ್ಮ ಅವರು, ನೋಡಿ ಸುನಂದ ಅವರೇ, ಮೋಸ್ಟ್ಲಿ ಅವಳ ಫೋನ್ ಅಲ್ಲಿ ಚಾರ್ಜ್ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಸ್ವಿಚ್ ಆಫ್ ಆಗಿರ್ಬೇಕು, ನೀವೇನು ಗಾಬರಿ ಆಗ್ಬೇಡಿ ಅಂತ ಸುನಂದನ ಸಮಾಧಾನ ಮಾಡ್ತಾರೆ ಧರ್ಮ ಅವರು. ಈ ಕಡೆ ಆ ಹುಡುಗಿಗೆ ಯಾವಾಗ್ಲೂ ಇದೇ ಒಂದ್ ರೋಗ, ಫೋನ್ ಅನ್ನ ಚಾರ್ಜ್ಗೆ ಹಾಕಲ್ಲ ಅಂತ ಹೇಳ್ತೀನಿ ಅಂತ ಕುಸುಮ ಪೂಜನಿಗೆ ಬೈತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಸರಿಯಾಗಿ ಭಾಗ್ಯನ್ ಫೋನಿಗೆ ಒಂದು ಫೋನ್ ಬಂದ್ಬಿಡುತ್ತೆ. ಆಗ ಪೂಜನ ಫೋನ್ ಮಾಡ್ತಾ ಇರೋದು, ಕೊಡು ನಾನ್ ಮಾತಾಡ್ತೀನಿ ಅಂತ ಆಗ ಸುನಂದ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲಮ್ಮ ಆದಿ ಅವರು ಫೋನ್ ಮಾಡ್ತಾ ಇದ್ದಾರೆ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಈ ಕಡೆ ಭಾಗ್ಯ ಎತ್ತಮ್ಮ ಫೋನನ್ನ ಎತ್ಬಿಟ್ಟು ಅದೇನು ಅಂತ ಕೇಳು ಅಂತ ಆಗ ಕುಸುಮ ಅವರು ಹೇಳಿದ ತಕ್ಷಣ ಭಾಗ್ಯ ಫೋನನ್ನ ರಿಸೀವ್ ಮಾಡ್ಬಿಟ್ಟು, ಹಾ ಹೇಳಿ ಆದಿ ಅವರೇ ಅಂತ ಹೇಳ್ಬಿಡ್ತಾಳೆ. ಆಗ ಆದಿಗ್ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಭಾಗ್ಯ ನಿಮ್ಮನ್ನ ನೀವು ಏನಂತ ಅನ್ಕೊಂಡಿದ್ದೀರಾ, ಈ ತರ ಎಲ್ಲ ಮಾಡಕ್ಕೆ ನಿಮ್ಗೆ ಸ್ವಲ್ಪನೂ ಕೂಡ ನಾಚಿಕೆ ಅಂತ ಅನ್ನಿಸ್ತಾ ಇಲ್ವಾ, ಶೇಮ್ ಆನ್ ಯು ಅಂತ ಹೀಗೆ ಆದಿ ಬೈತಾ ಇರ್ಬೇಕಾದ್ರೆ, ಅಲ್ಲ ಆದಿ ಅವರೇ ಏನಾಗಿದೆ ಅಂತ ನೀವು ಈ ತರ ಕೂಗಾಡ್ತಾ ಇದ್ದೀರಾ, ನೋಡಿ ನೀವು ಈ ತರ ಕೂಗಾಡಿದ್ರೆ ನನ್ನಿಂದ ನಿಮ್ಗೆ ಏನನ್ನು ಕೂಡ ಉತ್ತರನೇ ಸಿಗಲ್ಲ, ಏನಾಗಿದೆಯೋ ಅದನ್ನ ಡೈರೆಕ್ಟ್ ಆಗಿನೇ ಹೇಳ್ಬಿಡಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಎಲ್ಲಿ ನನ್ನ ತಮ್ಮ ಕಿಶನ್ ಎಲ್ಲಿ, ಅವನನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವನ್ನ ಆದಷ್ಟು ಬೇಗನೆ ಮನೆ ಕಳ್ಸಿ ಅಂತ ಆದಿ ಹೇಳಿದ ತಕ್ಷಣ, ಏನು ಕಿಶನ್ನ ನಾನು ಮನೆ ಕಳಿಸ್ಬೇಕಾ, ಮನೆ ಕಳ್ಸಕ್ಕೆ ಅವರು ಇಲ್ಲಿ ಇದ್ರೆ ತಾನೆ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಆಗ ಆದಿ ಕೈಯಲ್ಲಿರೋ ಫೋನ್ ಅನ್ನ ಕನ್ನಿಕಾ ಹಾಗೆ ಕಿತ್ಕೊಂಡ್ಬಿಟ್ಟು, ನೋಡು ಭಾಗ್ಯ ನಮ್ಮನ್ನೇನು ನೀನು ಗೂಬೆ ಅಂತ ಅನ್ಕೊಂಡಿದ್ಯಾ, ನೋಡು ಅವ್ರಿಬ್ರಿಗೆನೆ ಈಗ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಹಾಗಂತ ಮೇಲೆ ಕಿಶನ್ ಎಲ್ಲು ಅಂತ ನಿನ್ಗೆ ಗೊತ್ತಿಲ್ವಾ, ನಾವು ಮದ್ವೆಗೆ ಒಪ್ಕೊಂಡಿಲ್ಲ ಅಂತ ಕದ್ದು ಮುಚ್ಚಿ ಅವ್ರಿಬ್ರಿಗೆ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹಾಗೆ ಕನ್ನಿಕಾ ಬೈತಾ ಇರ್ಬೇಕಾದ್ರೆ ಆಗ ಈ ಮಾತನ್ನ ಕೇಳಿಸ್ಕೊಂಡು ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗಿ, ಕನ್ನಿಕಾ ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬೇಡ, ನೋಡು ಅವ್ರಿಬ್ರಿಗೆ ನಾವ್ಯಾಕೆ ಕದ್ದು ಮುಚ್ಚಿ ಮದ್ವೆ ಮಾಡ್ಲಿ ಅಂತ ಭಾಗ್ಯ ಕೇಳ್ಬಿಡ್ತಾಳೆ. ಭಾಗ್ಯನ್ ಮಾತನ್ನ ಕೇಳಿಸ್ಕೊಂಡು ಭಾಗ್ಯ ಮನೆಯವರೆಲ್ಲ ತುಂಬಾನೇ ಶಾಕ್ ಆಗ್ತಾರೆ. ಈ ಕಡೆ ಪೂಜೆ ಮಾತ್ರ ತುಂಬಾನೇ ಶಾಕ್ ಇಂದ ಹಾಗೆ ಕಿಶನ್ ಹತ್ರ, ಏನ್ ಕಿಶನ್ ನೀನ್ ಹೇಳ್ತಾ ಇರೋದು ಇವಾಗ ಮದ್ವೆ ಸೀರೆನ, ಅಲ್ಲ ಮದ್ವೆ ಸೀರೆ ತಗೊಳಕ್ಕೆ ಮದ್ವೆಗಿನ್ನ ತುಂಬಾನೇ ದಿನ ಇದೆ ತಾನೆ, ಯಾಕಿಷ್ಟು ನೀನು ಅರ್ಜೆಂಟ್ ಮಾಡ್ತಿದ್ಯಾ ಅಂತ ಆಗ ಹೀಗೆ ಪೂಜೆ ಕೇಳ್ತಿರ್ಬೇಕಾದ್ರೆ, ನೀ ನನ್ ಮದ್ವೆ ಹೆಣ್ಣ ಅಂತ ಅಂದ್ಮೇಲೆ ಇವಾಗ ಮದ್ವೆ ಶಾಪಿಂಗ್ ಅವಾಗ ಮಾಡೋದ್ ಬಿಟ್ಟು ಇವಾಗ್ಲೇನೆ ಮದ್ವೆ ಸೀರೆ ತಗೊಂಡ್ರೆ ತಪ್ಪೇನಿದೆ, ನೀನ್ ಅದಕ್ಕೆ ಅಷ್ಟು ಯಾಕಿಷ್ಟು ಯೋಚನೆ ಮಾಡ್ತಿದ್ಯಾ, ನೋಡು ಏನೂ ಆಗಲ್ಲ, ನಾನ್ ನಿನ್ಗೆ ಗಿಫ್ಟ್ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀನ್ ಇದನ್ನ ತಗೋ, ಹಾಗೆ ಒಂದ್ ಮೋರು ನಾನಿನ್ನು ನಿನ್ಗೆ ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಕಿಶನ್
ಕಿಶನ್ ಒಂದು ಸೀರೆನ ಸೆಲೆಕ್ಟ್ ಮಾಡ್ಬಿಡ್ತಾನೆ ಪೂಜನಿಗೆ. ಆಗ ಪೂಜನು ಕೂಡ ನೀ ನನ್ಗೆ ಗಿಫ್ಟ್ ಕೊಟ್ರೆ ಸಾಕ, ನಾನು ಕೂಡ ನಿನ್ಗೆ ಗಿಫ್ಟ್ ಕೊಡ್ಬೇಕಲ್ವಾ, ಹಾಗಾಗಿ ನಾನು ನಿನ್ಗೆ ಪಂಜೆ ಮತ್ತೆ ಶರ್ಟ್ ಅನ್ನ ಕೊಟ್ಬಿಡ್ತೀನಿ ಅಂತ ಪೂಜಾ ಹೇಳಿದ ತಕ್ಷಣ ಆಗ ಕಿಶನ್ ಅಂತೂ ತುಂಬಾನೇ ಶಾಕ್ ಇಂದ, ನೋಡು ಗೊತ್ತಿಲ್ದೇನೋ ಗೊತ್ತಿದ್ದೋ ಈಗ ಎಲ್ಲದನ್ನು ಕೂಡ ಕೂಡ್ ಬರ್ತಿದೆ ಅಂತ ಕಿಶನ್ ಹೇಳಿದ ತಕ್ಷಣ, ಏನು ಎಲ್ಲದನ್ನು ಕೂಡ ಕೂಡ್ ಬರ್ತಾ ಇದೆಯಾ ಅಂದ್ರೆ ನಿನ್ ಮಾತಿನ ಅರ್ಥ ಏನು ಅಂತ ಆಗ ಪೂಜೆ ಕೇಳ್ಬಿಡ್ತಾಳೆ. ಅಂದ್ರೆ ಒಟ್ನಲ್ಲಿ ನನ್ನ ಮತ್ತೆ ನಿನ್ನ ಮದ್ವೆಗೆ ಎಲ್ಲದನ್ನು ಕೂಡ ಒಂದಾಗ್ತಾ ಇದೆಯಲ್ವಾ, ಒಟ್ಟಿಗೆ ಎಲ್ಲದೂ ಕೂಡ ಆಗ್ತಾ ಇದೆಯಲ್ವಾ ಕೆಲ್ಸ ಎಲ್ಲ, ಹಾಗಾಗಿ ಹೇಳ್ದೆ ಅಷ್ಟೇ ಪೂಜಾ, ಬಾಬಾ ಇವಾಗ ನನ್ ಬಟ್ಟೆನ ಸೆಲೆಕ್ಟ್ ಮಾಡೋಣ ಅಂತ ಪೂಜನ್ ಕರ್ಕೊಂಡು ಬೇರೆ ಕಡೆಗೆ ಹೋಗ್ತಾನೆ. ಈ ಕಡೆ ಕನ್ನಿಕಾ ಮಾತ್ರ ಹೇಳೆ ಭಾಗ್ಯ ಕಿಶನ್ ಎಲ್ಲಿ ಅಂತ ಹೇಳು, ಅಂತೂ ಇಂತೂ ನಿನ್ನ ಚೀಪ್ ಬುದ್ಧಿನ ನೀನು ತೋರಿಸ್ಬಿಟ್ಟಿಯಲ್ಲ, ಡ್ಯಾಡ್ ನಿನ್ನ ಎಷ್ಟೊಂದು ಒಳ್ಳೆವಳು ನಂಬಿಕಸ್ಥಳು ಅಂತ ಹೇಳ್ತಾ ಇದ್ರು, ಆದ್ರೆ ನೀನ್ ಇಂಥವಳು ಅಂತ ನಮ್ಗೆಲ್ಲ ಗೊತ್ತಿತ್ತು, ಮತ್ತೆ ಮತ್ತೆ ನೀನ್ ಅದನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ ಛೇ ಅಂತ ಆಗ ಹೀಗೆ ಕನ್ನಿಕಾ ಬೈತಾ ಇರ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ ಕನ್ನಿಕಾ, ಇನ್ನ ಒಂದೇ ಒಂದ್ ಮಾತು ಈ ತರ ಮಾತಾಡಿದ್ರೆ ಸುಮ್ನೆ ಇರಲ್ಲ ಅಂತ ಆಗ ಭಾಗ್ಯ ಹೇಳ್ತಾ ಇರ್ಬೇಕಾದ್ರೆ, ನೋಡ್ ಭಾಗ್ಯ ನಿನ್ನಂತವಳ ಹತ್ರ ನಾನು ಹೀಗೇನೆ ಮಾತಾಡೋದು ಅಂತ ಆಗ ಕನ್ನಿಕಾ ಹೇಳ್ಬಿಡ್ತಾಳೆ. ಆಗ ಕನ್ನಿಕನ ಹತ್ರ ಫೋನ್ ಅನ್ನ ಹಾಗೆ ಆದಿ ಕಿತ್ಕೊಂಡ್ಬಿಟ್ಟು, ಛೇ ನಿಮ್ಗೆ ಈ ತರ ಎಲ್ಲ ಮಾಡಕ್ಕೆ ನಿಮ್ಗೆ ಏನನ್ನು ಕೂಡ ಅನ್ನಿಸ್ತಾ ಇಲ್ವಾ, ಮದುವೆಗೆ ನಾವ್ ಯಾರನ್ನು ಕೂಡ ಒಪ್ಕೊಂಡಿಲ್ಲ ಅಂತ ನೀವು ನಮ್ಮ ಕಿಶನ್ ಜೊತೆಗೇನೆ ನಿಮ್ ತಂಗಿ ಪೂಜನ ಓಡ್ ಹೋಗಕ್ಕೆ ಬಿಟ್ಬಿಟ್ಟು ಅವರಿಬ್ರಿಗೆ ಈ ತರ ಕದ್ದು ಮುಚ್ಚಿ ಮದ್ವೆ ಮಾಡಿಸ್ತಿದ್ದೀರಲ್ಲ, ನಿಮ್ಗೆ ಏನನ್ನು ಕೂಡ ಅನ್ನಿಸ್ತಾ ಇಲ್ವಾ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಿಜವಾಗ್ಲೂ ಈ ವಿಷಯ ಎಲ್ಲ ನನ್ಗೆ ಗೊತ್ತೇ ಇರ್ಲಿಲ್ಲ, ನೀವ್ ಹೇಳಿದ್ಮೇಲೆ ನನ್ಗೆ ಈ ವಿಷಯ ಗೊತ್ತಾಗಿರೋದು ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಸಾಕು ಮುಚ್ಚಿ ಬಾಯ್ನ, ಈ ನಾಟಕನ ಈ ಕಥೆನೆಲ್ಲ ಬೇರೆಯವ್ರ ಹತ್ರ ಆದ್ರೂ ಹೇಳಿ ನಂಬ್ತಾರೆ, ಆದ್ರೆ ಈ ಆದಿ ಹತ್ರ ಇದನ್ನೆಲ್ಲ ಹೇಳಿದ್ರೆ ನಾನ್ ಮಾತ್ರ ನಂಬಲ್ಲ, ಪೂಜಾ ಜೊತೆಗೇನೆ ಓಡೋಗಿ ನಾನು ಮದ್ವೆ ಆಗ್ತಾ ಇದ್ದೀನಿ ಅಂತ ಕಿಶನ್ ಲೆಟರ್ ಬರ್ದ್ಬಿಟ್ಟು ಹೋಗಿದ್ದಾನೆ ಅಂತ ಆಗ ಆದಿ ಹೇಳಿದ ತಕ್ಷಣ ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗ್ತಾಳೆ. ಹಾಗೆ ಕೇಳಿಸ್ಕೊಳ್ಳಿ ಭಾಗ್ಯ, ನಾನು ಯಾವ್ದೇ ಕಾರಣಕ್ಕೂ ಈ ಮದ್ವೆ ಮಾತ್ರ ಆಗೋಕೆ ನಾನ್ ಮಾತ್ರ ಬಿಡಲ್ಲ ಅಂತ ಹೇಳ್ಬಿಟ್ಟು ಆದಿ ಹಾಗೆ ಭಾಗ್ಯನಿಗೆ ಚಾಲೆಂಜ್ ಮಾಡ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಈ ಕಡೆ ಭಾಗ್ಯ ಮಾತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಶಾಕ್ ಇಂದ ಹಾಗೆ ಕೆಳಗಡೆ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಆಗ ಏನಾಯ್ತಮ್ಮ ಭಾಗ್ಯ, ಏನಾಯ್ತು, ಮದ್ವೆಗಿದ್ವಿ ಅಂತ ಏನೇನೋ ಮಾತಾಡ್ತಿದ್ದೆ ಯಾಕೆ ಅಂತ ಆಗ ಧರ್ಮಾರು ಕೇಳ್ತಿರ್ಬೇಕಾದ್ರೆ, ಹ್ಞೂ ಮಾವ ಕಿಶನ್ ಮತ್ತೆ ಪೂಜಾ ಓಡೋಗಿ ಮದ್ವೆ ಆಗ್ಬೇಕು ಅಂತ ಹೋಗ್ಬಿಟ್ಟಿದಾರಂತೆ, ಕಿಶನ್ ಮನೆಯಲ್ಲಿ ಲೆಟರ್ ನ ಬರ್ದು ಹೋಗ್ಬಿಟ್ಟಿದ್ದಾರೆ ಅಂತ ಆಗ ಭಾಗ್ಯ ಆದಿ ಹೇಳಿರೋ ಮಾತನಲ್ಲಿ ಹೇಳಿದ ತಕ್ಷಣ ಈ ಕಡೆ ಮನೆಯವರೆಲ್ಲ ತುಂಬಾನೇ ಶಾಕ್ ಆಗ್ತಾರೆ. ಆಗ ಸುನಂದನು ಕೂಡ, ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡ್ಬಿಟ್ಯ ಪೂಜಾ, ನಾವು ಮದ್ವೆಗೆ ಒಪ್ಕೊಂಡಿರೋದು ನಿನಗ್ ಗೊತ್ತಿಲ್ದೇನೆ ನೀನು ಇಂತ ಕೆಲಸ ಮಾಡ್ಬಿಟ್ಟಿಯಲ್ಲ, ಛೇ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದ್ ಬಿಟ್ಟಿಯಲ್ಲ ಅಂತ ಆಗ ಸುನಂದನು ಕೂಡ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಒಂದ್ ಕಡೆ ಕಿಶನ್ ಮಾತ್ರ ಫೋನ್ ಅನ್ನ ಆನ್ ಮಾಡ್ಬಿಟ್ಟು ಯಾರಿಗೂ ಫೋನ್ ಮಾಡ್ಬಿಟ್ಟು ಎಲ್ಲ ರೆಡಿ ಆಗಿದೆ ತಾನೆ, ಇನ್ನ ಒಂದ್ ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ಸ್ವಲ್ಪನೂ ಕೂಡ ಅರೇಂಜ್ಮೆಂಟ್ ಅಲ್ಲಿ ಏನನ್ನು ವ್ಯತ್ಯಾಸ ಆಗ್ಬಾರ್ದು ಅಂತ ಫೋನ್ ಅನ್ನ ಕಟ್ ಮಾಡ್ತಾನೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಆದಿ ಅಣ್ಣಂದು ಕೂಡ ಕಾಲ್ ಬರ್ತಾ ಇರೋದನ್ನ ನೋಡ್ಕೊಂಡು ಕಿಶನ್ ಮತ್ತೆ ಗಾಬರಿಯಿಂದ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ. ಈ ಕಡೆ ಆದಿ ಮಾತ್ರ ಫೋನ್ ಅನ್ನ ಕಟ್ ಮಾಡ್ತಿದ್ದಾನೆ. ನೋಡು ಕನ್ನಿಕಾ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ, ನೋಡ್ದ್ಯ ಬ್ರೋ ಅವನು ಮನೆ ಮಾನ ಮರ್ಯಾದೆ ತೆಗಿಯೋಕೆ ಏನೇನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ ಈ ಇಡಿಯಟ್, ಇನ್ನ ಒಂದ್ಸರಿ ಕಾಲ್ ಮಾಡು ಅಂತ ಆಗ ಕನ್ನಿಕಾ ಹೇಳಿದ ತಕ್ಷಣ ಆದಿ ಇನ್ನ ಒಂದ್ಸರಿ ಕಾಲ್ ಮಾಡಿದ್ರೆ ಆಗ ಸ್ವಿಚ್ ಆಫ್ ಅಂತ ಬರ್ತಾನೆ ಇರುತ್ತೆ. ಈ ಕಡೆ ಆಗ ಕಿಶನ್ ಅಂತ ಹೇಳ್ಕೊಂಡು ಕಿಶನ್ ಹಿಂದ್ಗಡೆಯಿಂದ ಪೂಜೆ ಬಂದು ನಿಂತ್ಕೊಂಡು, ಏನೋ ಅದ್ ಯಾರಿಗೋ ಕಾಲ್ ಮಾಡ್ಬಿಟ್ಟು ನೀನು ಎಲ್ಲ ಅರೇಂಜ್ಮೆಂಟ್ ಸರಿಯಾಗಿರ್ಬೇಕು, ಇನ್ನ ಒಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದೆ, ಯಾರು ಕಾಲ್ ಮಾಡ್ದೆ ಅಂತ ಆಗ ಪೂಜೆ ಕೇಳಿದ ತಕ್ಷಣ ಕಿಶನ್ ಅಂತೂ ತುಂಬಾನೇ ಶಾಕ್ ಇಂದ, ನೋಡು ನನ್ನನ್ನ ಏನನ್ನು ಕೂಡ ಕೇಳ್ಬೇಡ ನೀನು, ನಾನ್ ನಿನ್ಗೆ ಹೇಳಿದೀನಲ್ವಾ ಒಂದು ಸರ್ಪ್ರೈಸ್ ಅಂತ, ನನ್ ಮೇಲೆ ನಿನ್ಗೆ ನಂಬಿಕೆ ಇದೆ ತಾನೆ ಅಂತ ಆಗ ಕಿಶನ್ ಕೇಳಿದ ತಕ್ಷಣ, ಹಾ ನಂಬಿಕೆ ಇದೆ, ಅದಕ್ಕೋಸ್ಕರನೇ ತಾನೆ ನೀನ್ ಕರೆದ ತಕ್ಷಣ ಮೀಟ್ ಮಾಡಕ್ಕೆ ಬಂದಿರೋದು ಅಂತ ಆಗ ಪೂಜಾ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.